ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಈ ದಿನ ಬೆಂಗಳೂರಿನ ಕೆಂಪೇಗೌಡ ಲೇಔಟ್ BDA ಅವರು ನಿರ್ಮಾಣ ಮಾಡಿರುವಂತಹ, ಹಾಗೆ ಸುಮಾರು 8-9 ವರ್ಷಗಳು ಕಳೀತಾ ಇದೆ BDA ಕೆಂಪೇಗೌಡ ಬಡಾವಣೆಯನ್ನು ಮಾಡಿ. ಇದು 2ನೇ ಬ್ಲಾಕಿಗೆ ಬಂದಿದ್ದೀವಿ ನಾವು. 2ನೇ ಬ್ಲಾಕಲ್ಲಿ ಏನು ಮಾಡ್ತಾ ಇದ್ದೀವಿ, ಇದರ ಪೂರ್ಣವಾದ ವಿಡಿಯೋ ತಿಳ್ಕೊಳ್ಳೋಣ, ಮಾಹಿತಿ ತಿಳಿಯೋಣ. ಹಾಗೆ ಸೈಟನ್ನು ಹುಡುಕ್ತಾ ಇದ್ದಾರೆ. ಹಾಗೆ ನೀರಿನ ವ್ಯವಸ್ಥೆ ಹೇಗಿದೆ, ಈಗ ಮನೆಯನ್ನು ಕಟ್ಕೊಬೋದ. ಈಗ ಕರ್ನಾಟಕ ರಾಜ್ಯ ಸರ್ಕಾರನೂ ಹೇಳ್ತಾ ಇದೆ, ನೀವು ಬೇಗ ಮನೆಯನ್ನು ಕಟ್ಕೊಬೇಕು, ಇಲ್ಲ ಅಂದರೆ ಆ ಸೈಟು ಸರ್ಕಾರ ಅಕ್ವೇರ್ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಜನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಈಗ ತಮ್ಮ ಸೈಟ್ ಎಲ್ಲಿದೆ, ಸೈಟ್ ನಂಬರ್ ಎಷ್ಟಿದೆ, ಅದಕ್ಕೆ ನೀರು ಸಪ್ಲೈ ಇದೆಯಾ, ಕರೆಂಟ್ ಬಂದಿದೆಯಾ, ಏನೇನು ಸವಲತ್ತುಗಳು, ಮೂಲಭೂತ ಸೌಲಭ್ಯಗಳು ಇದಾವ ಏನು ಅನ್ನುವಂತಹ ಪರಿಶೀಲನೆಯಲ್ಲಿ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ನೋಡೋಣ ಬನ್ನಿ, ಲೈವಲ್ಲಿ ಹೋಗೋಣ. ಹಾಗೆ ಫೀಲ್ಡಲ್ಲಿ ಹೋಗೋಣ. ನಾವು ಸುಮ್ಮನೆ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ. ಈಗ ನಾವು ರಿಯಾಲಿಟಿಯನ್ನು ಚೆಕ್ ಮಾಡೋಣ, ಹೇಗಿದೆ ಸೈಟ್, ಏನಿದೆ. ಸ್ನೇಹಿತರೆ, ಬೆಂಗಳೂರಿನ BDA ನಿರ್ಮಾಣ ಮಾಡಿದಂಥ ಕೆಂಪೇಗೌಡ ಲೇಔಟ್ನ 2ನೇ ಹಂತದಲ್ಲಿದ್ದೇವೆ ನೋಡಿ. ಎಲ್ಲ ಕಡೆ ಬ್ಲಾಕ್ ಇದೆ, ಅಂದರೆ ಬೌಂಡ್ರಿ ಇದೆ, ಯಾವುದೇ ಮನೆಗಳು ಆಗಿಲ್ಲ. ಕಾರಣ ಏನಿರ್ಬೋದು? ಈಗ ಪೋಲ್ ನೋಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಪೋಲ್, ಎಲೆಕ್ಟ್ರಿಕ್ ಬಂದಿದೆ. ಟಾರ್ ರಸ್ತೆ ನೋಡ್ತಾ ಇದ್ದೀರಾ, ಟಾರ್ ರಸ್ತೆ ಇದೆ. ಮೋರಿ ನೋಡ್ತಾ ಇದ್ದೀರಾ, ಮೋರಿ ಇದೆ. ಅಂಡರ್ಗ್ರೌಂಡು ಸ್ಯಾನಿಟರಿ ವ್ಯವಸ್ಥೆ ಮಾಡಿದ್ದಾರೆ, ಹೌದು ಮಾಡಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಒಂದು ಮನೆಯನ್ನು ಕಟ್ಕೊಂಡು ವಾಸ ಮಾಡಬೇಕಂದ್ರೆ ನೀರು ಬೇಕು. ಈ ಒಂದು BDAಗೆ ಸರ್ಕಾರ ಹೇಳಿತ್ತು ಈ ಹಿಂದೆ ಕಾವೇರಿ ನೀರನ್ನು ಕೊಡ್ತೀವಿ ಅಂತ, ಆದರೆ ಇದುವರೆಗೂ ಕಾವೇರಿ ನೀರನ್ನು ಕೊಟ್ಟಿಲ್ಲ. ಹಲವು ಕಡೆ ಈ ಬಡಾವಣೆಯಲ್ಲಿ ಸೈಟ್ ತೆಗೆದುಕೊಂಡಿರೋಂಥವ್ರು, ನಿವೇಶನ ಕೊಂಡ್ಕೊಂಡಿರೋಂಥವ್ರು, ಅಲಾಟ್ಮೆಂಟ್ ಆಗಿರೋಂಥವ್ರು ಅವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರವನ್ನು, ನಮಗೆ ಕಾವೇರಿ ನೀರನ್ನು ಬೇಗ ಕೊಡಿ, ನಾವು ಮನೆಯನ್ನು ಕಟ್ಕೊತೀವಿ ಅಂತ. ಆದರೆ ಇದುವರೆಗೂ ಸರ್ಕಾರ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ. ಸ್ನೇಹಿತರೆ, ಸರ್ಕಾರ ಹೇಳುತ್ತೆ ರೆವಿನ್ಯೂ ಜಾಗದಲ್ಲಿ ನೀವು ಸೈಟ್ ಮಾಡಿರ್ತೀರಾ, ನೀರು ವ್ಯವಸ್ಥೆ ಕೊಡೋದಿಲ್ಲ, ಮೋರಿ ವ್ಯವಸ್ಥೆ ಮಾಡೋದಿಲ್ಲ, ಸ್ಯಾನಿಟರಿ ವ್ಯವಸ್ಥೆ ಮಾಡೋದಿಲ್ಲ ಅಂತ, ಕರೆಂಟ್ ವ್ಯವಸ್ಥೆ ಕೊಡೋದಿಲ್ಲ ಅಂತ. ನೋಡಿ, ಇಲ್ಲಿ ಇದು BDA ಅವರು ಮಾಡಿರುವಂತಹ ಈ ಲೇಔಟ್ನಲ್ಲಿ ಮನೆಯನ್ನು ಕಟ್ಕೊಂಡು ಮನುಷ್ಯರು ವಾಸ ಮಾಡಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಇದುವರೆಗೂ ಮಾಡಿಲ್ಲ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಸರ್ 8 ವರ್ಷ ಆಯಿತು ನಾವು ತೊಗೊಂಡು, 9 ವರ್ಷ ಆಯಿತು, 10 ವರ್ಷ ಆಯಿತು ಸರ್, 10 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ, ಬೆಂಗಳೂರಿನ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದೀವಿ, ಆದರೆ ನಮಗೆ ಸರ್ಕಾರ ಇದುವರೆಗೂ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥ ಕಂಪ್ಲೇಂಟ್ ಬರ್ತಾ ಇದೆ. ಅದಕ್ಕೋಸ್ಕರನೇ ನಾವು ಬೆಂಗಳೂರಿನ ವಿಶ್ವೇಶ್ವರಯ್ಯ ಲೇಔಟ್ ಆದ ನಂತರ ಕೂಗಳತೆಯ ದೂರದಲ್ಲಿಯೇ ಇದೆ ಕೆಂಪೇಗೌಡ ಲೇಔಟ್. ಇದು ರಾಮಸಂದ್ರ ಗ್ರಾಮದಲ್ಲಿದೆ ಈ ಒಂದು ಕೆಂಪೇಗೌಡ 2ನೇ ಹಂತ, ಸೆಕೆಂಡ್ ಬ್ಲಾಕ್. ಇದು ನೋಡಿ, ಸೈಟು ನಂಬರು ಕಾಣಿಸ್ತಾ ಇಲ್ವಂತೆ. ಬಂದು ಸೈಟನ್ನು ಹುಡುಕ್ತಾ ಇದ್ದಾರೆ, ನಮ್ಮ ಸೈಟ್ ಎಲ್ಲಿದೆ ಅಂತ. ಅಲ್ಲಿ ಪೇಂಟಲ್ಲಿ ಬರೆದಿರುವಂತಹ ನಂಬರು ಸಹ ಕಾಣೆಯಾಗ್ಬಿಟ್ಟಿದೆ. ಕೆಲವು ನಂಬರ್ಗಳು ಮಾತ್ರ ಉಳ್ಕೊಂಡಿದ್ದಾವೆ, ಕೆಲವು ನಂಬರೆಲ್ಲ ಹೋಗ್ಬಿಟ್ಟಿದೆ. ಇದರ ಕೆಳಭಾಗದಲ್ಲಿಯೇ ನೋಡಿ, ಇಲ್ಲಿ ಕೆರೆ ಇದೆ, ರಾಮಸಂದ್ರ ಕೆರೆನೂ ಇದೆ. ಆದರೆ ಇದುವರೆಗೂ ಸರ್ಕಾರ ನೀರಿನ ವ್ಯವಸ್ಥೆ ಮಾಡಿಲ್ಲ. ಆದ್ದರಿಂದ ಜನ ಪಾಪ ಇನ್ನೂ ಮನೆಯನ್ನು ಕಟ್ಕೊಳ್ಲಿಕ್ಕೆ ತುಂಬ ಹಿಂದು ಮುಂದೆ ಮಾಡ್ತಾಯಿದ್ದಾರೆ. ಅಲ್ಲಿ ನಾವು ಆ ಪ್ಲೇಸ್ಗೆ ಹೋದಾಗ ಜನನೆಲ್ಲ ಮಾತಾಡಿಸಿದ್ವಿ, ಸರ್ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಸರ್, ನಾವು ಕೆಲವೇ ದಿನಗಳಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ನಾವು ಶುರು ಮಾಡ್ತೀವಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸ್ನೇಹಿತರೆ, 2017ರಲ್ಲಿ ಇದು ಸೈಟು ಅಲಾಟ್ಮೆಂಟ್ ಆಗಿರೋದು, 30-40 ಸೈಟ್ ಹುಡುಕ್ತಾ ಇದ್ದಾರೆ ಪಾಪ ಅವರು. ಆ ಸೈಟ್ಗೆ ಆಗ ಅಲಾಟ್ ಆಗಿದ್ದಂತೂ 24 ಲಕ್ಷ ಏನೋ, 21-22 ಆ ರೀತಿಯಲ್ಲಿ ಅಲಾಟ್ಮೆಂಟ್ ಆಗಿರುತ್ತೆ. ಸುಮಾರು 10 ವರ್ಷಗಳಿಂದ ಕಾಯ್ತಾ ಇದ್ದರು ಅಲಾಟ್ಮೆಂಟ್ಗೋಸ್ಕರ, ಅಥವಾ ಅಪ್ಲೈ ಮಾಡಿ ಸೀನಿಯಾರಿಟಿ ತೊಗೊಂಡು ಈಗ ಸೈಟ್ ತೊಗೊಂಡಿದ್ದಾರೆ.
ಅಲಾಟ್ಮೆಂಟ್ ಬೇರೆ ಆಯಿತು ಅಲಾಟ್ಮೆಂಟ್ ಆದ ನಂತರ ಈಗ 10 ವರ್ಷ ಬೇರೆ ಆಗಿದೆ, ನೀರು ವ್ಯವಸ್ಥೆ ಇಲ್ಲ. ಸ್ನೇಹಿತರೆ, ಪಾಪ ಜನ ಎಲ್ಲ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ, ನಮ್ಮ ಸೈಟ್ನಲ್ಲಿ ನಾವು ಮನೆ ಕಟ್ಕೊತೀವಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಹಿಂದೆ ಸರ್ಕಾರ ಹೇಳಿತ್ತು, BDAಗೆ ನಾವು ಕಾವೇರಿ ನೀರನ್ನು ಕೊಡ್ತೀವಿ, ನೆಮ್ಮದಿಯ ಜೀವನವನ್ನು ಮಾಡಿ ಅಂತ ಹೇಳಿ ಸರ್ಕಾರ ಆ ಟೈಮಲ್ಲಿ 21.5 ರಿಜಿಸ್ಟ್ರೆಲ್ಲ ಸೇರಿ ಒಂದು 25 ಲಕ್ಷ ಆಗಿತ್ತು, 30-40. ಇವತ್ತು ಬೆಲೆ ಜಾಸ್ತಿ ಆಗಿದೆ, ಹೌದು ನಿಜ. 1,10,00,000 ಹೇಳ್ತಾ ಇದ್ದಾರೆ ಇವತ್ತು ಆ ಜಾಗದಲ್ಲಿ. ಆದರೆ ಬೆಲೆ ಏನೋ ಆಗಿದೆ, ಆದರೆ ವಾಸ ಮಾಡೋಕ್ಕೆ ಮೂಲಭೂತವಾಗಿ ಫಂಡಮೆಂಟಲ್ ಇದು ಬೇಕೇ ಬೇಕು, ನೀರು ಬೇಕೇ ಬೇಕು. ನೀರಿಲ್ಲ ಅಂದರೆ ಹೆಂಗೆ ಮನುಷ್ಯ ವಾಸ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಸರ್ಕಾರ ಒಂದು ಕಡೆ ಮನೆ ಕಟ್ಟಿ ಅನ್ನುತ್ತೆ, ಈ ಕಡೆ ನೀರೇ ಕೊಟ್ಟಿಲ್ಲ. ಹೀಗಾದಾಗ ಹೇಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ? ಈಗ ಸರ್ಕಾರ ಅಥವಾ ಎಲ್ಲ ಜನ ಕೇಳ್ತಾರೆ, ಪ್ರೈವೇಟ್ನಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ದೀರಾ, ಅಲ್ಲಿ ನೀರು ವ್ಯವಸ್ಥೆ ಕೊಡೋದಿಲ್ಲ, ಆ ಸೌಲಭ್ಯ ಇರೋದಿಲ್ಲ, ಈ ಸೌಲಭ್ಯ ಇರೋದಿಲ್ಲ ಅಂತ. ನಾವು BDA 2ನೇ ಹಂತಕ್ಕೆ ಬಂದಿದ್ದೀವಿ, ಕೆಂಪೇಗೌಡ ಲೇಔಟ್ಗೆ. ಇಲ್ಲಿ ನೀರಿನ ವ್ಯವಸ್ಥೆ ಇದುವರೆಗೂ ಮಾಡಿಲ್ಲ. ಎಲೆಕ್ಟ್ರಿಕ್ ಪೋಲ್ ಹಾಕಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಮೋರಿ ವ್ಯವಸ್ಥೆ ಮಾಡಿದ್ದಾರೆ, ಅಂಡರ್ಗ್ರೌಂಡು ಸ್ಯಾನಿಟರಿ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಓಕೆ. ಆದರೆ ಮುಖ್ಯವಾಗಿ ನೀರಿನ ವ್ಯವಸ್ಥೆಯೇ ಮಾಡಿಲ್ಲ. ನೋಡಿ, ಈ ರೀತಿ ಬಂಜರ ಭೂಮಿಯಾಗಿ ಈ ಕಡೆ ಕೆರೆ, ರಾಮಸಂದ್ರ ಆವರಣದಲ್ಲಿ, ರಾಮಸಂದ್ರ ಗ್ರಾಮದಲ್ಲಿರುವಂತಹ ಈ ಒಂದು ಕೆಂಪೇಗೌಡ ಲೇಔಟಿನ ಬಡಾವಣೆಯನ್ನು ರಿಯಾಲಿಟಿ, ನಾವು ಫೀಲ್ಡಲ್ಲೇ ಇದ್ದೀವಿ, ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ, ಸರ್ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಶಿವರಾಮ್ ಕಾರಂತ್, ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆ BDAಯಿಂದ ಅದು ಸಹ ರೆಡಿ ಆಗ್ತಾ ಇದೆ. ಅದನ್ನು ಸಹ ಅರ್ಜಿಯನ್ನು ಕರೀಲಿಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ. ಆದರೆ ಕೆಂಪೇಗೌಡ ಲೇಔಟ್ಗೆ ನೀರು ಕೊಡ್ತಾ ಇಲ್ಲ. ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆ 30-40 ಸೈಟ್ಗೆ 72 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದೆ ಸರ್ಕಾರ, ಒಂದು ಅಡಿಗೆ 6,000 ರೂಪಾಯಿ. ಆದರೆ ಇದೇ ಥರ ಆ ಒಂದು ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂದರೆ 72 ಲಕ್ಷವನ್ನು ಕೊಟ್ಟು ತೊಗೊಂಡು ಏನು ಪ್ರಯೋಜನ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ನಾವು ಈ ದಿನ ಬೆಂಗಳೂರಿನ ಕೆಂಪೇಗೌಡ ಬಡಾವಣೆಯ 2ನೇ ಹಂತದಲ್ಲಿ ನಾವು ಫೀಲ್ಡಲ್ಲಿದ್ದೀವಿ, ರಿಯಾಲಿಟಿ ಚೆಕ್ ಮಾಡ್ತಾಯಿದ್ದೀವಿ. ಇದುವರೆಗೂ ಕಾವೇರಿ ನೀರನ್ನು ಸರ್ಕಾರ ಅಲ್ಲಿ ಕೊಟ್ಟಿಲ್ಲ. ತುಂಬ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ, ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ, ನಾವು ಅಲ್ಲಿ ಮನೆಯನ್ನು ಕಟ್ಕೊತೀವಿ ಅಂತ. ಸ್ನೇಹಿತರೆ, ನೀವು ನಮ್ಮ ಹೊಸ ಚಾನಲನ್ನು ನೋಡ್ತಾ ಇದ್ದೀರ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಶೇರ್ ಮಾಡಿ. ಈ 2ನೇ ಹಂತದಲ್ಲಿ ಒಂದು ಮನೆಗಳು ಕಾಣ್ತಾ ಇಲ್ಲ ನೋಡಿ, ಫೀಲ್ಡ್ ತುಂಬ ತೋರಿಸ್ತಾ ಇದ್ದೀನಿ ನಿಮಗೆ, ಒಂದು ಮನೆಗಳು ಕಾಣಿಸ್ತಾ ಇಲ್ಲ. ಆ ಕಡೆ ಕೆರೆ ಇದೆ, ಈ ಕಡೆ ಫೀಲ್ಡ್ ಇದೆ, ಸೈಟ್ ಹಂಚಿಕೆ ಆಗಿದೆ, ರಸ್ತೆ ಆಗಿದೆ, ಅಷ್ಟೇ ಖಾಲಿ ಇದೆ. ಸರ್ಕಾರ ಈ ಮೂಲಭೂತ ಸೌಕರ್ಯವಾದಂಥ ನೀರಿನ ವ್ಯವಸ್ಥೆ ಯಾಕೆ ಇದುವರೆಗೂ ಮಾಡಿಕೊಟ್ಟಿಲ್ಲ ಅನ್ನುವುದು ಹಲವು ಏನು ಈ ಸೈಟನ್ನು ತೆಗೆದುಕೊಂಡಿರೋ ನಿವಾಸಿಗಳು ಕೇಳ್ತಾ ಇದ್ದಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.